राजाधिराज सद्गुरुनाथ माधवानंद प्रभु की जय। राजाधिराज सद्गुरुनाथ पुत्रेश्वर महाराज की जय। राजाधिराज सद्गुरुनाथ जगन्नाथ महाराज की जय। राजाधिराज सद्गुरु सिद्धेश्वर महाराज की जय। ಇಂಚಗೆರೆ ಸಂಪ್ರದಾಯದ ಸದ್ಗುರುಗಳಾದಂಥ ಗುರುಲಿಂಗ ಜಂಗಮ ಭಾವರಾಜರನ್ನು ಮೊದಲು ಮಾಡಿಕೊಂಡು ಸದ್ಗುರು ಸಮರ್ಥ ಜಗನ್ನಾಥ ಮಹಾರಾಜರವರೆಗಿನ ಸರ್ವ ಗುರುಗಳ ಪಾದಕ್ಕೂ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸಿ, ಈಗಿನ ಪೀಠಾಧಿಪತಿಗಳು, ಮಾತು ಹೃದಯಗಳು, ಕಾಯಕ ಯೋಗಿಗಳು, 11 ಅವತಾರಿಗಳ ಇನ್ನೊಂದು ಅವತಾರಿಗಳಾದಂಥ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಕಾರ್ಯಕ್ಕೆ ಕಾರಣೀಭೂತರಾದ ಶಿವರಾಜ್ ಮತ್ತು ಹಾಗೂ ಸಂಗವಜ್ಜಿಯರ ಪಾದಗಳನ್ನು ನಮಸ್ಕರಿಸಿ, ವೇದಿಕೆ ಮೇಲೆ ಇರುವ ಎಲ್ಲ ಪೂಜ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಸಮ್ಮಿಲನವಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ನಮಸ್ಕಾರಗಳು. ಇವತ್ತು ಸಿದ್ದರಾಯಪ್ಪ ಜನವರಿ 21ನೇ ಪುಣ್ಯತಿಥಿ ಸಪ್ತಾಹ ದಾಸಬೋಧ ವಿಮಲರನ್ನು ನಿರೂಪಣೆ ಮಾಡಿದ್ದಾರೆ. ಈ ಸಪ್ತಾಹದ ಮುಖಾಂತರ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ, ನರ ಹೋಗಿ ನಾರಾಯಣನ ಆಗಬೇಕು, ಮನುಷ್ಯ ಹೋಗಿ ಮಾಧವನಾಗುವಂಥ ಮಾಡ್ಕೊಳ್ಳುವಂಥ ದಾರಿಯನ್ನು ಕಂಡುಕೊಳ್ಳುವಂಥ ಸಲುವಾಗಿ ಸಪ್ತಾಹಗಳು. ಸದ್ಗುರು ನಮಗೆ ಪ್ರತಿಯೊಂದು ಹಳ್ಳಿಗೆ ಈ ಪುಣ್ಯತಿಥಿ ಸಪ್ತಾಹಗಳನ್ನ ಯಾಕೆ ಹಾಕ್ಯಾರಪ್ಪ ಅಂದ್ರೆ, ಈ ಮಾನವ ಜನ್ಮ ಸಾರ್ಥಕತೆ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದು ದಾರಿ ತೋರಿಸೋ ಸಲುವಾಗಿ ಸದ್ಗುರುಗಳ ಈ ಸಪ್ತಾಹ ಹಾಕೋತ ಬಂದಾರ. ಆ ರೀತಿ ಸಿದ್ದರಾಮೂರ್ತಿ ಅವರು ಯಾವ ರೀತಿ ಬದುಕಿರಪ್ಪ ಅಂದ್ರೆ, ಕೆಟ್ಟ ಹೊರಟ ಮನುಷ್ಯರು, ಈ ಕಡೆ ಎಂದೂ ಈ ಕಡೆ ಸಂಪ್ರದಾಯ ಕಡೆ ಹಾದವರಲ್ಲ. ಇದು ನಿತ್ಯ ಮಾಡೋರಿಗೆ ತಿಂಗಲ್ ಮಾಡ್ಕೋತಿವ್ರು ಮನುಷ್ಯ. ಬಂತನೋ ಜಾಗೃತಿ ಮಾಡಿ ಹಿಂಗತ್ತಿದ್ದ. ಇದನ್ನ ಕೇಳಿ ಕೇಳಿ ಹಂಜಿ ನೀಲವಾಯಿ ಅಂದ್ರೆ ಸಂಗವಾಯಿ ಅಕ್ಕ ನೀಲವಾಯಿ ಇವ್ರನ್ನ ಕಲ್ಮೇಶ್ವರ ಮಾರಾದ್ರು ಬಂದಿರತ್ತ. ಇವ್ರು ಉಪದೇಶ ಕೊಡು ಅಂತೇಳಿ ಕರ್ಕೊಂಡು ಹೋದ್ರ. ಅಲ್ಲಿ ಬಿಲ್ಬಾರಿ ಮಾರಾದ್ರು ಭೇಟಿ ಅಂತ ಕರ್ಕೊಂಡ್ಯಾರ. ಇವ್ ನಮ್ಗೆ ಭಾಳ ಕಾಡ್ತಾರೆ, ಇವನ್ ಉಪದೇಶ ಕೊಡ್ರಿ ಅಂದ್ರ. ಇವ್ ಯಾರಪ್ಪ ಹಿಂಗೇನಾಗ ದುಂಡ, ಇವ್ರ ತಾಯಿ ಹೆಸರು ದುಂಡವಾಯಿ. ನಾವು ದುಂಡಕ್ಕ ಮಗನ ಉಪದೇಶ ಬಿಡೋದನ್ನ ಬಾಪನ್ನ ಮೊದಲು ಮಾತಾಡೋಣ ಅಂತೇಳಿ ಕರ್ಕೊಂಡು ಕೊನ್ಸಿರತ್ತು. ಮುಂದೆ ಕೂತ್ರು, ತಮ್ಮ ನೀ ಏನು ಮಾಡ್ತೀವಿ ಕೆಲಸ? ನಾನು ನಾಟಕ ಮಾಡ್ತೇನೆ ರೀ, ಪಾರಿಜಾತ ಕೃಷ್ಣ ಪಾತ್ರ ಮಾಡ್ತೀರು. ನಾಟಕ ಮಾಡ್ತೇನೆ ರೀ. ಯಾವ ಪಾತ್ರ ಮಾಡ್ತೀಯಪ್ಪ? ಕೃಷ್ಣನ ಪಾತ್ರ ಮಾಡ್ತೇನೆ ರೀ. ಒಂದು ರಾತ್ರಿಗೆ ಎಷ್ಟು ಕೊಡ್ತಾರೆ ನಿಮಗೆ? ಈಗ 1000-2000 ಕೊಡ್ಬೋದು, ಆಗ 10 ರೂಪಾಯಿ ಕೊಡ್ತಾರೆ. ಅವಾಗಂದ್ರೆ ಒಂದು ರಾತ್ರಿ ಕೃಷ್ಣ ಆಗ್ಲಕ್ಕ 10 ರೂಪಾಯಿ ಕೊಡ್ತಾರ. ಯಾವತ್ತು ಕೃಷ್ಣ ಆದವ್ರು ಹಂಗಪ್ಪ ಅಂದರು. ಗುರುವಿನ ಅಂತ ಗುರುವನ್ನ ಕರುಣೆನ ಹೆಂಗಿರ್ತಾವ್ರ ಅಟ್ಟಂದ್ರಾಗ ಹಾ ಅಂದತ್ತ ಬಾ ಕುಂಟತಮ್ಮ ಅಂದ್ರದು. ಕುಣಿಸಿ ಉಪದೇಶ ಕೊಟ್ಟು, ಈ ಕಡೆ ಎಂದೂ ಹಾಯಲಾರ್ದ ಮನುಷ್ಯ, ಕೆಟ್ಟ ಹೊರಡ ಮನುಷ್ಯ. ಯಾವತ್ತು ನಿತ್ಯನೇಮ ಧ್ಯಾನ, ಧ್ಯಾನ. ಇದಕ್ಕೆ ಗಂಟು ಬಿದ್ರ ಊಟದ ಪರಿ ಇಲ್ಲ, ಯಾವುದೂ ಇಲ್ದನ ಮಾಲಾಟ. ಮನ್ಯಾನ ಚಿಂತ ಬಿತ್ರಿ ಅದು. ಈಗ ನೀಲವ ನಮ್ಮ ತಾಮನ್ ತಲೆ ಕೆಡಿಸಿಬಿಟ್ರಲ್ಲ ಅಂತೇಳಿ ಇಲ್ಲೇ ಮುಂದೆ ಆಚೆ ಗವಿ ಎಕ್ಕ ತೆಗಿರತ್ತೆ. ಒಡ್ಡೆ ಆಚೆ ಗಡಿ ಗವಿ ಕೂತಿರಲ್ಲ. ಊಟ ತಂದು ಕೊಟ್ಟರು ತಿಳಿದು ಇಲ್ಲಿ ಕಂಡ ಒಟ್ಟ ಸಾಧನೆ ಮಾಡೋದು. ಈ ರೀತಿ ನಡೆಸ್ತಾನ. ಮತ್ತೆ ಮನೆ ಕಡೆ ಹೋಗ್ಬಿಟ್ಟ. ಹಿಂಗೆ 4-5 ತಿಂಗಳಲ್ಲಿ ನಡೀತಿರೋ ಮನುಷ್ಯ ಸ್ವರಾನ ಹೋಗಿಬಿಡ್ತಾವ. ಒಟ್ಟು ದಿನಚನೆ ಮಾಡೋದು, ಧ್ಯಾನ ಮಾಡೋದು. ಇಂತ ಇನ್ನು ಹೆಂಗೆ ಮಾಡ್ಬೇಕು ಅಂತ ಮತ್ತೆ ನಾನು ವಿಚಾರ ಮಾಡು. ಅಲ್ಲಿ ಗೈಯ ಕಟ್ಟಲ್ಲ, ಅದು ಹೋಗಿ ಫೋಟೋನ ಹೊಡೋದಕ್ಕೆ ತೆಗೆದು ಬರ್ ನಡೀತಿದ್ದೆ. ರಾತ್ರಿ ಬಂದಿರ್ತು 9-10 ಸುಮಾರು. ಇನ್ನು ತಮ್ಮಿ ತೊಗೊಂಡು ಈ ಕಡೆಯಲ್ಲಿ ಬಂದಿರ್ತಾರಾಗ ಹಿಂಗೆ ಬಾಗಲ್ ತಟ್ಟಿ ಹಿರೋದನ್ನ ಕೈಯಾಗ ಹಿಡಿದ್ರು. ಏನು ಉಗ್ಯಾರಿದ್ರು ಚಟ್ಟದ ಕೋಲ್ ಮೆಂಚ್ ಹೊಟ್ಟಿರ್ತ. ಅವ್ನು ಮತ್ತೆ ಹೇಳೋ ಮಾತಾಡ ಕೋಲ್ ಮೆಂಚಾರ ಹೊಡ್ತಾ ಅಲ್ಲೇ ಬಿದ್ದು ಪ್ರಜ್ಞೆ ಬಿದ್ದ ಎದ್ದು ಹೋಗಿಬಿಟ್ಟಿರ್ತ. ಮುಂದೆ ಊರಿನ ಬಿಟ್ಟು ಹೋಗ್ತಾರ. ಗುರುವಿನಂತ ಶಕ್ತಿ ಅಂತ ಅದೈತೆ ಅನ್ನೋದು ಅವ್ನು ಮತ್ತೆ ಮಾಡಿ ತೋರಿಸ್ತದ. ಅಜ್ಞಾನವ ಭಿನ್ನತಿ ಅದು ದೊಡ್ಡ ಮೀಡಿನ ಅಂತ ಹೇಳ್ತಿದ್ದಾವ. ಈಗ LKG ಕಲ್ಸ ಮನುಷ್ಯ ಗುರುವಿನ ಆಶೀರ್ವಾದ ದಾಸೋಹ ಓದ್ಲಕ್ಕ ಕಲ್ತ ಬಂದ್ರೆ ಅದು
ಸಾದಾ ಮಾತಾಡಿ ನಮ್ಮ ಗುರುಗಳು ನಮ್ಮನ್ನ ಎಂತೆಂಥವ್ರು ಇದ್ರು ನಮ್ಮನ್ನ ಎಂತೆಂಥ ದೊಡ್ಡ ಕಲ್ಲು ಇದ್ರು ನಮ್ಮನ್ನ ಮೂರ್ತಿ ಮಾಡಿರ್ತಾರಪ್ಪ ಅಂದ್ರೆ ಸದ್ಗುರು ಅಂತ ಮಾಡಿಟ್ಟಾರ ನಮ್ಮನ್ನ. ಇದಕ್ಕೆ ಶಿವರಾಮತ್ಯ ಒಬ್ಬ ಉದಾಹರಣೆ. ಗುರುವಿನ ಮೇಲೆ ಎಷ್ಟು ಪ್ರೇಮ ಇತ್ತಪ್ಪ ಅಂದ್ರವ ಒಂದ್ಸಲ ಚೈತ್ರ ಸಪ್ತಾದಾಗ ಮಠದಾಗೆಲ್ಲ ಕುಡಿದಿರತ್ತ, ಪ್ರಸಾದ ಊಟ ಮಾಡ್ಲಾಯ್ತರು, ದೇವರದ ಎಲ್ಲ ಕೂಡ ಕೂತು ಊಟ ಮಾಡ್ಲಾಯ್ತಿರತ್ತ. ಒಬ್ಬಕ್ಕೆ ಭಾವಕ್ಕೆ ಹೆಣ್ಮಗಳು ಇಷ್ಟ ಅದ್ರಾಗ ಕುಳ್ಳ್ಯಾಗ ತುಪ್ಪ ತೊಗೊಂಬಂದವತ್ತ. ತುಪ್ಪ ತೊಗೊಂಬಂದು ದೇವ್ರಂತ ತಂದಿಟ್ರು. ಇನ್ನು ಎಲ್ಲರಿಗೂ ಹೇಳ್ತಾರೆ, ಯಾರು ಹೇಳ್ತಾರೆ ಎಲ್ಲರಿಗೂ ಹೆಚ್ಚು ಉಳಿಬೇಕಪ್ಪ ಅಂದ್ರತ್ತ. ಆಯ್ತು, ನಾಲ್ಕು ಗಪ್ಪ ಕೂತಾರತ್ತ. ಶಿವರಾಪ ಏನಿ ಅಂದ್ರ ಎದ್ದತ್ ಗುರುವಿನ ಆಜ್ಞೆ. ಎದ್ದ ಇನ್ನು ಹಚ್ಚರಣ ಹೋ ಅಂದರು. ಹೊರಗೆ ದೊಡ್ಡ ಗುಡಿ ಮುಂದೆ ಅಲ್ಲೇ ಅಡಿಗೆ ಮನೆ ಇತ್ತಾಗ ಸೀದಾ ಹೊರಗೆ ಹೋದ. ಹೊರಗೆ ಹಳ್ಳಿ ಗಿಡ ಐತಿಲ್ಲ, ಹಳ್ಳಿ ಗಿಡದಲ್ಲಿ ಎಲಿ ತೊಗೊಂಬಂದತ್ತ. ತನ್ನ ಪ್ರಜ್ಞೆ ಹೊರದಂತ ಇದು ಹೇಳ್ತಿದ್ದ. ಮತ್ತೆ ಹಳ್ಳಿ ಎಲ್ಲಿ ತಂದು ಹಿಂಗೆ ಇದ್ದದು ಎಲ್ಲರಿಗೂ ಒಂದು ಅನ್ಬಿಡುದು, ಎದ್ದು ಎಲ್ಲರಿಗೆ ಅಂದ್ಬಿಟ್ಟ, ಎಲ್ಲರಿಗೆ ಬಿಟ್ಟ ಮತ್ತೆ ತಾನು ದೇವ್ರ ಮಂದಿ ಎಷ್ಟಾದ. ಅವಾಗ ತಪ್ಪರಿಸಿದ ದೇವ್ರು ಶಬಾಷ್ ಅಂತೇಳಿ. ಗುರುವಿನ ಮೇಲೆ ಭಕ್ತಿ ಎಟ್ಟದ ಭಾವಿಕಿದ್ದ ಮತ್ತೆ ಅಂದ್ರೆ ಬಾದ ಕೂಡಲೇ ಗುರುವಿ ಭೇಟಿಯಾಗೋದ. ಅವ್ರದ್ದು ಒಡನಾಟ ಹಿಂಗೆ ಹರಟಿ ಮಾಡೋದು ಉಳಿದ್ಯಾವ್ದು ಹಿಂಗೆ ಎಂದೂ ಇದ್ದಿಲ್ಲ. ಅವ್ರ ಆಶೀರ್ವಾದ ನಮಸ್ಕಾರ ಮಾಡೋದಿಲ್ಲ, ಮುಗಿತ. ಹಿಂಗೆ ಬೆಳ್ಕೊತ ಬಂದ. ಮತ್ತೆ ಅದ ದಾರಿಗಳು ನಮ್ಮನ್ನು ತಯಾರು ಮಾಡ್ಬೇಕಾದ್ರೆ ಮತ್ತೆ ಭಾಳ ಕ್ರಾಸ್ ತಗೋಣ ನಮ್ಮನ್ನು. ಒಟ್ಟೆ ಆ ಕಡೆ ಎಷ್ಟು ಮಂದಿ ಬಂದ್ರು ಸಹಿತ ಯಾರು ಮಂದಿ ದಡಿ ಉಳಿಲಿಲ್ಲ. ಕಡೆ ನೀವರಿಗೆ ಉದ್ಪಾತಳಿ ಹಚ್ಚಿ ನಮ್ಮನ್ನ ನಿತ್ಯ ನೇಮಕ್ಕೆ ಹಚ್ಚದ. ಅವನದ್ರಿಂದ ಅವಂಗ ಧ್ಯಾನ ಸಾಧನೆ ಮಾಡ್ಕೊತ ಬಂದೆವು. ಒಂದು ಈ ರೀತಿ ಸದ್ಗುರುಗಳು ನಮ್ಮನ್ನ ಉದ್ಧಾರ ಮಾಡ್ಕೊತ ಬಂದಾರ. ಆ ಗುರು ಹೇಳ್ದಂಗೆ ನೈತಿಕ ಧ್ಯಾನ ಮಾಡ್ರ ಈ ಜನ್ದಾಗ ನಮ್ಮ ಗುರು ಮಟ್ಲಕ್ಕೆ ಸಾಧ್ಯ ಐತಿ. ಇದಕ್ಕೆ ನಾವು ಸದ್ಗುರು ಕೈಲಿ ಕರ್ಕೊಂಡು ಗುರುಮಟ್ಲೆ ಸೇತೇವೋ. ನಾನು ಎರಡು ಮಾತು ಮುಗ್ತೀನಿ. ಪ್ರಜಾರಾತ್ ಮಾಧವಾನಂದ ಪ್ರಭು ಕಿ ಜೈ.